ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆ ನಮ್ಮಮ್ಮನ ಜೊತೆ ಫ್ರೀ ಎಕ್ಸಸೈಸ್ ಕೂಡ ಮಾಡಿದೆ. ಸ್ವಲ್ಪ ಹೊತ್ತು ಮಾಡಿ ನಮ್ಮಮ್ಮ ನನ್ನ ಟೆರೆಸ್ ಕರ್ಕೊಂಡೋದ್ರು. ಯಾಕಂತಂದರೆ ಇವತ್ತು ನಾವು ರಾಗಿ ಹಸಿಟ್ಟು ಮಾಡಿಸೋದಕ್ಕೆ ರಾಗಿನ ತೊಳೆದು ಬಿಸಿಲಿಗೆ ಹಾಕಬೇಕಿತ್ತು. ಅದಕ್ಕೆ ನಾನು ಕೂಡ ನಮ್ಮಮ್ಮಂಗೆ ಹೆಲ್ಪ್ ಮಾಡಿದೆ. ಹೆಲ್ಪ್ ಮಾಡಿ ಮನೆಗೆ ಬಂದು ನಾನು ನಮ್ಮಮ್ಮಂಗೆ ಕುಂಬಳಕಾಯಿ ಪಲ್ಯ ಮಾಡಿಕೊಡಿ ಇವತ್ತು ಅಂತ ಕೇಳಿದೆ. ಓಕೆ ಬಂಗಾರಿ ಮಾಡಿಕೊಡ್ತೀನಿ ಅಂತ ಅಂದರು. ಹಾಗೆ ನೀನು ನಿಜವಾಗ್ಲೂ ತಿಂತೀಯಾ ನಾನು ಮಾಡಿಕೊಟ್ರೆ ಅಂತ ಕೇಳಿದ್ರು. ಹೌದು ಮಮ್ಮಿ, ನೀವು ಮಾಡಿಕೊಡಿ, ನಾನು ತಿಂತೀನಿ ಅಂತ ಅಂದೆ. ಹಾಗೆ ಮಾಡ್ತಾಯಿದ್ದಾರೆ. ಇವಾಗ ಬನ್ನಿ ಸ್ಟಾರ್ಟ್ ಮಾಡ್ತಾರೆ, ಹೇಗಿರುತ್ತೆ ಅಂತ ನೋಡೋಣ. ಇವಾಗ ಕುಂಬಳಕಾಯಿನ ತೊಗೊಂಡು ಅದನ್ನು ಕಟ್ ಮಾಡ್ತಾರೆ ನೋಡಿ. ಈ ಥರ 2 ಭಾಗ ಮಾಡ್ಕೋಬೇಕು. 2 ಭಾಗ ಮಾಡಾದಮೇಲೆ ಅದರೊಳಗಡೆ ಇರೋ ಸೀಡ್ಸು ಮತ್ತು ಅದರೊಳಗಡೆ ಇರೋ ಫೀಲ್ಸ್ ಎಲ್ಲ ನೀಟಾಗಿ ತೆಗಿಬೇಕಾಗತ್ತೆ. ಅದನ್ನು ತೆಗೆದ್ಮೇಲೆ ಇವಾಗ ಒಂದು 3-4 ಭಾಗ ಮಾಡ್ಕೊಂಡು ತೆಗಿತಾರೆ ನೋಡಿ, ಎಷ್ಟು ನೀಟಾಗಿ. ನಿಮಗೂ ಏನಾದರೂ ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಕಟ್ ಮಾಡ್ತಾಯಿದ್ದಾರೆ. ನೀಟಾಗಿ ಕಟ್ ಮಾಡಿ ಈ ಫೀಲ್ ಎಲ್ಲ ತೆಗಿತಾರೆ. ಇದನ್ನೆಲ್ಲ ನೀಟಾಗಿ ತೆಕ್ಕೋಬೇಕಾಗುತ್ತೆ. ಈ ಥರ ತೆಕ್ಕೊಂಡು ಇದನ್ನು ಒಂದು ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೋಬೇಕು. ಮೀಡಿಯಮ್ ಪೀಸಾಗಿ ಕಟ್ ಮಾಡ್ಕೋಬೇಕು. ಜಾಸ್ತಿ ಸ್ಮಾಲು ಇಲ್ಲ, ಜಾಸ್ತಿ ಬಿಗ್ ಕೂಡ ಕಟ್ ಮಾಡ್ಕೋಬಾರ್ದು. ಕಟ್ ಮಾಡಿ ಆದಮೇಲೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾರೆ ನೋಡಿ. ಒಂದು 2 ಟೀ ಸ್ಪೂನ್ ಆಗಷ್ಟು ಬಿಳಿ ಎಳ್ಳು ತಗೊಳ್ಳಿ. ಅದಾದಮೇಲೆ ಒಂದು 1/2 ಕಪ್ ಆಗಷ್ಟು ಕಡಲೆ ಬೀಜ ತೊಗೊಂಡಿದ್ದಾರೆ. ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದಾರೆ. ಒಂದು 4-5 ಈ ಬೆಳ್ಳುಳ್ಳಿ ತೊಗೊಂಡಿದ್ದಾರೆ. ಅದಾದಮೇಲೆ ಒಂದು 1/2 ಕಪ್ಪು ಕಾಯಿ ತೊಗೊಂಡಿದ್ದಾರೆ. ಇದು ಹಸಿ ಕಾಯಿ. ಹಾಗಾಗಿ ಇದನ್ನು ನೀಟಾಗಿ ಹುರ್ಕೊಂಡು ಬರೋಣ ಬನ್ನಿ. ಇದನ್ನು ಹುರ್ಕೊಳ್ಳೋದು ಹೇಗೆ ಅಂತಂದರೆ, ಇದಕ್ಕೆ ಯಾವುದೇ ಥರ ಎಣ್ಣೆ ಏನೂ ಹಾಕಬಾರ್ದು. ಹಾಗೆ ಸುಮ್ಮನೆ ಆ ಬಾಣಲಿನಲ್ಲೇ ಹುರಿಬೇಕಾಗತ್ತೆ. ಈಗ ಇದನ್ನು ಕೂಡ ನಾವು ಹುರ್ಕೊತಾ ಇದ್ವಿ ಕಾಯಿನ. ಯಾಕಂದರೆ ನಾವು ಡ್ರೈ ಕಾಯಿ ಹಾಕಿಲ್ಲ, ಹಾಗಾಗಿ ಹಸಿ ಕಾಯಿ ಹಾಕಿರೋದ್ರಿಂದ ಹುರ್ಕೋತಾ ಇದ್ದೀವಿ. ಈಗ ಇದನ್ನು ನಾವು ಪೇಸ್ಟ್ ಮಾಡೋಂಗಿಲ್ಲ. ಇದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಬಬೇಕಾಗತ್ತೆ. ಪೇಸ್ಟ್ ಮಾಡಿದ್ರೆ ಟೇಸ್ಟ್ ಎಲ್ಲ ಹೋಗ್ಬಿಡತ್ತೆ. ಈಗ ನಾವು ಅದನ್ನು ಬೈಟ್ ಮಾಡಿದಾಗ ಎಳ್ಳು ಮತ್ತು ಕಡಲೆ ಬೀಜದ್ದು ಒಂದು ಇದೆಲ್ಲ ಸಿಕ್ಕಿದಾಗ ನಮಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇದನ್ನೆಲ್ಲ ನೀಟಾಗಿ ನಾವು ಹಾಕ್ಕೊಂಡು ರುಬ್ಕೋಬೇಕು ತರ್ತರಿಯಾಗಿ. ನೋಡಿ, ನಾವು ಮೆಣಸಿನ್ಕಾಯಿ ಇಲ್ಲಿ 1 ಹಾಕ್ಕೊಂಡಿದ್ದೀವಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಯಾಕಂದರೆ ನಾನು ಖಾರ ತಿನ್ನಲ್ಲ ಅಂತ ನಮ್ಮ ಮಮ್ಮಿ ನಂಗೆ ಒಂದೇ ಒಂದು ಹಾಕಿದ್ದಾರೆ. ಒಂದು 2-3 ಕೂಡ ಹಾಕ್ಕೋಬೋದು, ಏನೂ ಇದಾಗಲ್ಲ. ಚೆನ್ನಾಗಿ ಕೂಡ ಟೇಸ್ಟ್ ಇರುತ್ತೆ. ಖಾರ ತಿನ್ನೋರು ಖಾರ ಹಾಕ್ಕೊಳ್ಳಿ. ಅಷ್ಟರಲ್ಲಿ ಅರ್ಧ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಬಂದೆ. ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ. ಹಾಗೆ ಈರುಳ್ಳಿನ ಒಂದು ಸ್ವಲ್ಪ ಆ ಒಂದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಈ ಬ್ರೌನ್ ಕಲರ್ ಬರೋದು ಅದೆಲ್ಲ ಏನು ಬೇಡ, ನೀಟಾಗೆ ಹುರ್ಕೊಳ್ಳಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ. ಅದಾದಮೇಲೆ ನೋಡಿ, ಈಗ ಅವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಕಾಯಿನ ಸೇರಿಸ್ಕೊತಾ ಇದ್ದೀವಿ. ಸೇರಿಸ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊತಾ ಇದ್ದೀವಿ. ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ತಿರುಗಿಸೋದಕ್ಕೆ ಮುಂಚೆ ಹಾಕ್ಕೋಬೇಕು. ಮಿಕ್ಸ್ ಮಾಡೋದಕ್ಕೆ ಮುಂಚೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇದು ಯಾವುದೇ ಕಾರಣಕ್ಕೂ ನೀರು ಯಾವುದೇ ಕಾರಣಕ್ಕೂ ಹಾಕಬಾರ್ದು. ಇದಕ್ಕೆ ನೀರು ಹಾಕಿದ್ರೆ ಅದ್ರ ಟೇಸ್ಟೇ ಹೋಗ್ಬಿಡುತ್ತೆ. ಹಾಗೆ ಇದ್ರದ್ದು ಒಂದು ಕುಂಬಳಕಾಯಿ ಪಲ್ಯ ಅಂತ ಏನು ಹೇಳ್ತೀವಿ, ಅದು ಟೇಸ್ಟ್ ಬರಲ್ಲ. ಹಾಗೆ ಇದನ್ನು ನೀಟಾಗಿ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು ನಿಧಾನಕ್ಕೆ. ಒಂದು 10 ನಿಮಿಷ ಬೇಯಿಸ್ಕೊಂಡ್ಮೇಲೆ ನೋಡಿ ಈ ಥರ ಇದೆ. ನೋಡಿ, ಈ ಥರ ಮಾಡಿದಾಗ ಇದು ಫುಲ್ ಬೆಂದೋಗಿದೆ ನೋಡಿ. ಇದಕ್ಕೆ ಇವಾಗ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು, ಇವಾಗ ನಾವು ಆವಾಗಲೇ ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೋಬೇಕು. ನೋಡಿ, ಈಗ ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಸ್ವಲ್ಪ ಹಾಕ್ಕೊತಾ ಇದ್ದೀವಿ. ನೋಡಿ, ಏನಾದರೂ ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಯಾವಾಗಲೂ ಇದೇ ಥರ ಕೊಡ್ತಾಯಿರಿ. ಇದನ್ನೆಲ್ಲ ನೋಡಿ ಈ ಥರ ಹಾಕ್ಕೊಂಡು ತಿರುಗಿಸ್ಕೋಬೇಕಾಗತ್ತೆ. ತಿರುಗಿಸ್ಕೊಂಡು ಜಾಸ್ತಿ ಕೈ ಆಡಬಾರ್ದು, ಸ್ವಲ್ಪ ಲೈಟಾಗಿ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ಲಾಗಿ ಮಾಡ್ಬೋದು. ನೀವು ಕೂಡ ಇಷ್ಟ ಆದರೆ ನಿಮ್ಮ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೀಗೆ ಈ ಥರ ಸ್ವಲ್ಪ ತಿರುಗಿಸ್ಕೊಂಡಾದ್ಮೇಲೆ ಚಪಾತಿಗೆ, ರೊಟ್ಟಿಗೆ, ಸೈಡ್ ಅನ್ನಕ್ಕೆ ಕೂಡ ರಸ ಅನ್ನ ಕೂಡ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಸೈಡು. ನೋಡಿ, ಈ ಥರ ಫುಲ್ಲು ಬೆಂದೋಗಿದೆ. ನೀರೇ ಹಾಕಿಲ್ಲ ನಾನು. ನೀವಂತೂ ಯಾವುದೇ ಕಾರಣಕ್ಕೂ ನೀರಾಗಿ ಬೇಯಿಸಬೇಡಿ.